ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲೋಗಲ್ಲಿ ನಾನು ಮಂಗಳಾದೇವಿಯ ನವರಾತ್ರಿ ಉತ್ಸವವನ್ನು ತೋರಿಸ್ತಾ ಇದ್ದೇನೆ. ಮಂಗಳಾದೇವಿ ದೇವಸ್ಥಾನ ಇರೋದು ಬೋಳಾರದಲ್ಲಿ. ಇದು ನಮ್ಮ ಗ್ರಾಮ ದೇವತೆ ಕೂಡ. ಮಂಗಳೂರಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಮಂಗಳಾದೇವಿ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ಸುಮಾರು ಬಸ್ಗಳು ಕೂಡ ಬರ್ತದೆ. ಅದೇ ರೀತಿ ಬಸ್ ಇಲ್ಲ ಅಂದ್ರೆ ಆಟೋ ರಿಕ್ಷಾದಲ್ಲಿ ಕೂಡ ನೀವು ಆರಾಮಾಗಿ ಬರ್ಬೋದು. ನಾನೀಗ ತೋರಿಸ್ತಾ ಇರೋದು ನವರಾತ್ರಿ ಉತ್ಸವದಲ್ಲಿ ಏನೆಲ್ಲ ಇಲ್ಲಿ ಇದೆ ಅಂತ. ಇಲ್ಲಿ ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ 2 ಉತ್ಸವಗಳು ಜರುಗುತ್ತದೆ. ಆಶ್ವಿಜ ಮಾಸದಲ್ಲಿ ನವರಾತ್ರಿ ಉತ್ಸವವಾದ್ರೆ ವಾರ್ಷಿಕ ಮಹೋತ್ಸವ ಕೂಡ ಇಲ್ಲಿ ನಡೆಯುತ್ತದೆ. 9 ದಿನಗಳಲ್ಲಿ 9 ವಿಧಗಳಲ್ಲಿ ದೇವಿ ಗೋಚರಿಸ್ತಾಳೆ. ಅಂದ್ರೆ ಮೊದಲನೇ ದಿನ ನವರಾತ್ರಿಯಲ್ಲಿ ಶೈಲಪುತ್ರಿಯಾಗಿ, 2ನೇ ದಿನ ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಚಂಡಿಕೆ, ಮಹಾಸರಸ್ವತಿಯ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಾಳೆ. ಹಾಗೆ ಮಹಾನವಮಿಯಂದು ವಾಗ್ದೇವಿಯಾಗಿಯೂ ಪೂಜಿಸಲ್ಪಡುತ್ತಾಳೆ. ಆ ದಿನ ಆಯುಧ ಪೂಜೆ ದಿನ ಇಲ್ಲಿ ದೇವಿಯ ಎಲ್ಲ ಆಯುಧಗಳನ್ನ ಪೂಜೆ ನಡೆಸಲಾಗ್ತದೆ. ಚಂಡಿಕಾ ಯಾಗ ಕೂಡ ಇಲ್ಲಿ ನಡೆಯುತ್ತದೆ. 10ನೇ ದಿನ ಮಹಾ ರಥೋತ್ಸವ ನಡೆಯುತ್ತದೆ. ಅಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಇಲ್ಲಿ ಮದುವೆ ಆಗದ ಹೆಣ್ಣು ಮಕ್ಕಳು ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ, ಅದೇ ರೀತಿ ಪಾರ್ವತಿ ಸ್ವಯಂವರ ಪೂಜೆ ಅಂತ ಇಲ್ಲಿ ಮಾಡಿಸ್ತಾರೆ. ಅದನ್ನ ಮಾಡಿದ್ರೆ ಬೇಗ ಮದುವೆ ಕೂಡ ನಡೀತದೆ ಅಂತ ನಂಬಿಕೆ ಇದೆ. ಇಲ್ಲಿನ ನವರಾತ್ರಿ ಉತ್ಸವನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಸಂತೆಗಳು ಇವೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆವರೆಗೆ ಏನ್ ಬೇಕು ಇಲ್ಲಿ ಎಲ್ಲಾನು ಸಿಗ್ತದೆ. ಅದನ್ನ ನೋಡುದೇ ಹಬ್ಬ. ನೀವು ಯಾವುದೇ ಊರಿಗೆ ಹೋಗಿ ಈ ಒಂದು ಸಂತೋಷ ಅನುಭವವನ್ನ ಮಿಸ್ ಮಾಡ್ಕೊಳ್ತೀರಿ ಖಂಡಿತ. ನಿಮ್ಗೆ ತಗೊಳ್ಳುವ ಪ್ರಶ್ನೆ ಅಲ್ಲ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಒಂಥರ ಮನೋರಂಜನೆ ಕೂಡ ಅಂತ ಹೇಳ್ಬೋದು ಸಂತೆ ನೋಡೋದು. ಇಲ್ಲಿ ನೋಡಿ ಏನ್ ಬೇಕು ನಿಮ್ಗೆ ಎಲ್ಲಾನು ಇದೆ. ಆಟ ಸಾಮಾನ್ಯದಿಂದ ಹಿಡಿದದ್ದು ಮಡಿಕೆಯವರೆಗೂ ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ. ಬೇಕಾದ್ರೆ ತಗೋಬಹುದು, ಇಲ್ಲದ್ರೆ ನೋಡ್ತಾನೆ ಹೋಗ್ಬೋದು. ಮುಖ್ಯವಾದ ಆಕರ್ಷಣೆ ಅಂದ್ರೆ ಸಂತೆನೆ. ಮಕ್ಕಳಿಗೂ ದೊಡ್ಡವರಿಗೂ ಅಂತ ಎಲ್ಲ ಏನ್ ಬೇಕು ನೋಡಿ ಎಲ್ಲಾನು ಇಲ್ಲಿ ಸಿಗ್ತದೆ. ಪಾತ್ರೆಯಿಂದ ಹಿಡಿದದ್ದು ಮಡಿಕೆಯವರೆಗೆ ಎಲ್ಲಾನು ಇಲ್ಲಿ ಮಾರಲ್ಪಡುತ್ತದೆ. ಅದೇ ರೀತಿ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಜನರು ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವರನ್ನು ನೋಡ್ಲಿಕ್ಕೆ ಕೂಡ ಬರ್ತಾರೆ. ಅದೇ ರೀತಿ ಸಂತೆಯಲ್ಲಿ ಕೂಡ ಏನ್ ಬೇಕಾದ್ರೂ ಸಾಮಾನನ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ಜಾಗವನ್ನ ಏಲಂ ಮಾಡ್ಲಾಗ್ತದೆ. ಅಂದ್ರೆ ಸಂತೆಗೆ ನವರಾತ್ರಿಯ ಮೊದಲನೇ ದಿನ ಏಲಂ ಕರೆದು ನಂತರ ಅಲ್ಲಿ ಅಂಗಡಿಗಳನ್ನ ಹಾಕ್ತಾರೆ. ನೋಡಿ ಇಲ್ಲಿ ಮಡಿಕೆ ಕೂಡ ಮಾರ್ತಾರೆ. ಯಾವುದೇ ರೀತಿಯ ವಿವಿಧ ಬಗೆಯ ಮಡಿಕೆಗಳು, ಗ್ಲಾಸ್ ಎಲ್ಲಾನು ಇಲ್ಲಿ ಇದೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತದೆ ಇಲ್ಲಿ. ಯಾಕಂದ್ರೆ ಎಲ್ಲ ಬಗೆಯ ಆಟಿಕೆಗಳು ಇಲ್ಲಿ ಸಿಗ್ತದೆ. ಅದೇ ರೀತಿ ಚರ್ಮುರಿ, ಕ್ರೇಜಿ, ಅವಿಲ್ ಮಿಲ್ಕ್ ಎಲ್ಲಾನು ಇಲ್ಲಿದೆ. ನಮ್ಗಂತೂ 9 ದಿನ ಕಳ್ದದೆ ಗೊತ್ತಾಗುದಿಲ್ಲ ಯಾವ ರೀತಿ ಹೋಗ್ತದೆ ಅಂತ. ಹಾಗೆ ಇದು ಆಯುಧ ಪೂಜೆ ದಿನ ಟ್ಯಾಬ್ಲೋ ಎಲ್ಲ ನೋಡಿ ರೆಡಿ ಆಗಿರ್ತದೆ. ಆಯುಧ ಪೂಜೆ ದಿನ ಮಾರಿಗುಡಿಯ ರಥೋತ್ಸವ ನಡೆಯುತ್ತದೆ. ಅದರ ಮರುದಿವಸ ಮಹಾರಥೋತ್ಸವ ಮಂಗಳದೇವಿಯಲ್ಲಿ ನಡೆಯುತ್ತದೆ. ನೋಡಿ ರಥ ಯಾವ ರೀತಿ ಸಿದ್ಧಗೊಂಡಿದೆ. ಅದೇ ರೀತಿ ಮಧ್ಯಾಹ್ನ ಬಲಿ ಉತ್ಸವದೊಂದಿಗೆ ದೇವರು ಬಂದು ರಥದಲ್ಲಿ ಕೂತ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಮಹಾರಥೋತ್ಸವ ನಡೆಯುತ್ತದೆ. ಹಾಗೆ ದೇವಸ್ಥಾನದ ಒಳಗೆ 9 ದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಒಂದು ಬದಿಯಲ್ಲಿ ಹೊರಗಡೆಯಿಂದ ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ನಿಮ್ಗೆ ನೋಡ್ಬೋದು. ತುಂಬಾ ಚಂದ ಕಾಣ್ತದೆ. ಮನಸ್ಸಿಗೂ ಏನೋ ಒಂದರ ಸಮಾಧಾನ. ಹಾಗೆ ಒಂದು ಕಡೆ ಮಹಿಳೆಯರಿಂದನೇ ತಯಾರಿಸಿದಂತಹ ವಸ್ತುಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಅದು ನವರಾತ್ರಿಯ 3 ದಿವಸ ಇರ್ತಿರ್ತದೆ. ಇಲ್ಲಿ ಎಲ್ಲ ಮಹಿಳೆಯರೇ ತಮ್ಗೆ ಸಾಧ್ಯವಾದನ್ನ ಮಾಡಿ ಇಲ್ಲಿ ಮಾರಾಟ ಮಾಡ್ತಾರೆ. ನೋಡಿ ಇವರೆಲ್ಲ ಮನೆಯಲ್ಲೇ ಮಾಡಿರುವಂತದ್ದಂತೆ, ಅವರೇ ಸ್ವಂತ ಮಾಡಿರುವಂತದ್ದು. ನಾನಂತೂ ಎಲ್ಲವನ್ನ ನೋಡ್ಕೊಂಡು ಬಂದೆ. ನೀವು ನೋಡ್ತಾ ಇದ್ದೀರಲ್ಲ, ಹೇಗನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಮಕ್ಕಳಿಗೆ ನೋಡಿ ಆಟಿಕೆಗಳು ತುಂಬಾ ಚೆನ್ನಾಗಿರ್ತದೆ. ಇದನ್ನೆಲ್ಲ ನೋಡ್ಲಿಕ್ಕೆ ನಮ್ಗೆಲ್ಲ ಬಾಲ್ಯದ ನೆನಪು ಪುನಃ ಮರುಕಳಿಸ್ಬೋದು ಅಲ್ವಾ. ಹಾಗೆ ಇದು ಮಹಾ ರಥೋತ್ಸವದ ದಿನ ಟ್ಯಾಬ್ಲೋ, ಹುಲಿವೇಷ ಎಲ್ಲಾನು ಇದ್ದಿರ್ತದೆ. ಹಾಗೆ ಟ್ಯಾಬ್ಲೋಗಳು ಕೂಡ ಇದ್ದಿರ್ತದೆ. ಅದನ್ನ ನೋಡುದೇ ಚಂದ.
ಈ ಉತ್ಸವ ನೋಡಿ ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಈ ವ್ಲಾಗನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.